ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿಯಲ್ಲಿ 12,000 ದುಡ್ಡು ಜಮಾ ಆಗಬೇಕಾಗಿದೆ. ಈಗಾಗಲೇ ಬಿಡುಗಡೆ ಆಗಿದ್ದನ್ನು ಬಿಟ್ಟುಬಿಟ್ಟೆ ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ನಿಮಗೆ 24-25ನೇ ಕಂತಿನ ಹಣ ಚಾಲ್ತಿಯಲ್ಲಿದೆ. ಸೊ ಇದು ಒಂದು ಕಡೆ ಆದರೆ ಎಷ್ಟು ಜನರಿಗೆ ಬಂದಿದೆ, ಎಷ್ಟು ಜನ ಮಹಿಳೆಯರಿಗೆ ಇನ್ನೂ ಬರಬೇಕಾಗಿದೆ, ಎಷ್ಟು ಕೋಟಿಯಷ್ಟು ಹಣಕಾಸು ಇಲಾಖೆಯಿಂದ ದುಡ್ಡು ರಿಲೀಸ್ ಆಗಿದೆ, ಇನ್ನು ಯಾವ ಯಾವ ಕಂತುಗಳು ನಿಮ್ಮ ಅಕೌಂಟ್ಗಳಿಗೆ ಬರಬೇಕಾಗಿದೆ, ಇದ್ರ ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಟೋಟಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇರತಕ್ಕಂತಹ ಸದ್ಯದ ಪ್ರೊಸೆಸರ್ ಬಗ್ಗೆ ಹೆಕ್ಕಿ ತೆಗೆದು ಮಾಹಿತಿಯನ್ನು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಆದರೆ ಇಲ್ಲಿ ಒಂದು ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳೋದಾದರೆ 2,39,000ಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡು ಹೋಗ್ತಾ ಇಲ್ಲ ಅಂತೆ. ಅದಕ್ಕೆ ಕಾರಣ ಏನು? ಈಗಾಗಲೇ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಅದು ಓಕೆ, ರೇಷನ್ಸ್ ಕಾರ್ಡ್ ರದ್ದಾಗಿದ್ದರೆ ನಿಮ್ಮ ಅಕೌಂಟ್ಗಲ್ಲೇ ನಿಮ್ಮ ಒಂದು ರೇಷನ್ ಅಂಗಡಿಗಳಲ್ಲಿ ರೇಷನ್ ಕೂಡ ಸಿಗೋದಿಲ್ಲ, ಇದು ಬೇರೆ ವಿಷಯ. ಆದರೆ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರ್ತಾ ಇಲ್ಲ, ಯಾಕೆ? ಇದಕ್ಕೆ ಕಾರಣ ಏನು? ಇದ್ರ ಎಲ್ಲದರ ಬಗ್ಗೆ ಮಾಹಿತಿನ ನೋಡ್ತಾ ಹೋಗೋಣ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ಒಂದು ವಿಷಯವನ್ನು ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅನ್ನೋದರ ಬಗ್ಗೆ ನಾವು ಮಾಹಿತಿನ ತಿಳ್ಕೊಳ್ಳೋಣ. ಇಲ್ಲಿ ಮೊದಲು ನಿಮಗೆ 24ನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗ್ತಾ ಇದೆ. ಬಹಳಷ್ಟು ಜನ 26ನೇ ಕಂತಿನ ಹಣ ಬಿಡುಗಡೆ ಆಗಿದೆ, 25ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀರಿ. ಇಲ್ಲಿ ಸದ್ಯಕ್ಕೆ ರಿಲೀಸ್ ಆಗಿರೋದು ಎಕ್ಸಾಕ್ಟು 24ನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಹಣ ಬರ್ತಾ ಇದೆ. ಹತ್ತತ್ರ ಈಗ 50 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗಿದೆ. 1,22,00,000 ಅಂದರೆ ಇನ್ನೊಂದು 70-72 ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಜಮಾ ಆದರೆ ಈ ಕಂತು ಕ್ಲಿಯರ್ ಆಗುತ್ತೆ. ಆದರೆ ಹಣಕಾಸು ಇಲಾಖೆ ಒಂದು ಕಂತಿನ ದುಡ್ಡನ್ನು ಮಾತ್ರ ಬಿಡುಗಡೆ ಮಾಡಿಲ್ಲ, 3 ಕಂತುಗಳನ್ನು ಕ್ಲಿಯರ್ ಮಾಡಲಿಕ್ಕೆ 7,500 ಕೋಟಿಯಷ್ಟು ಫಂಡನ್ನು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಲಾಗಿದೆ. ಯಾಕಂದರೆ ಹಣಕಾಸು ಇಲಾಖೆಯ ಮೇಲೆ ಕೂಡ ಪ್ರೆಷರ್ ಇತ್ತು. ಸರಿಯಾಗಿ ದುಡ್ಡು ರಿಲೀಸ್ ಆಗ್ತಾ ಇಲ್ಲ, ರಿಲೀಸ್ ಮಾಡ್ತಾ ಇಲ್ಲ, ನಾನು ಪ್ರತಿ ತಿಂಗಳು ಕೂಡ ನೋಟಿಸ್ ಕಳಿಸ್ತಾನೆ ಇರ್ತೀನಿ, ಹಣಕಾಸು ಇಲಾಖೆಯಿಂದ ದುಡ್ಡು ಬಂದಿದ್ದೆ ಆದರೆ ನಾನು ಎಲ್ಲವೂ ಕೂಡ ಕ್ಲಿಯರ್ ಮಾಡ್ತಿರ್ತೀನಿ, ಆದರೆ ಹಣಕಾಸು ಇಲಾಖೆ ದುಡ್ಡನ್ನು ಸರಿಯಾಗಿ ಕೊಡ್ತಾ ಇಲ್ಲ ಅನ್ನುವಂತಹ ಒಂದು ಮಾತನ್ನು ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಳಿಗಾಲದ ಅಧಿವೇಶನದಲ್ಲಿ ಹೇಳಿದರು. ಹೀಗಾಗಿ ಹಣಕಾಸು ಇಲಾಖೆ ಮೇಲೆ ಕೂಡ ಪ್ರೆಷರು, CM ಅವರು ಕೂಡ ಒಂದು ಆದೇಶವನ್ನು ಕೊಡಬೇಕಾಗತ್ತೆ ಹಣಕಾಸು ಇಲಾಖೆಗೆ. ಇದರ ಮೇರೆಗೆ ಈಗ 7,500 ಕೋಟಿ ದುಡ್ಡು ರಿಲೀಸ್ ಆಗಿದ್ದು, ಆ ಒಂದು ದುಡ್ಡಿನಲ್ಲಿ 2,500 ಕೋಟಿ 24ನೇ ಕಂತಿನ ಕ್ಲಿಯರ್ ಆಗ್ತಾ ಇದೆ. ಇನ್ನೂ 2 ಕಂತುಗಳು ನಿಮಗೆ ಸದ್ಯದಲ್ಲಿನೇ ಕ್ಲಿಯರ್ ಆಗುತ್ತೆ. ಈಗ 25ನೇ ಅಕ್ಟೋಬರ್ ತಿಂಗಳ ಹಣ ಇದು ಕೂಡ ಪೆಂಡಿಂಗ್ ಉಳಿದಿದೆ. 26 ನವೆಂಬರ್ ತಿಂಗಳ ಹಣ, ಅದೇ ರೀತಿಯಾಗಿ 27 ಡಿಸೆಂಬರ್ ತಿಂಗಳ ಹಣ, ಇನ್ನು 28, ಯಾಕಂದರೆ ಜನವರಿ ಮುಗಿದೋಯ್ತಲ್ವಾ, ಸರ್ಕಾರದ ಮಾಹಿತಿ ಪ್ರಕಾರವೇ ನಾವು ಹೋಗೋಣ. ಯಾಕಂದರೆ ಜನವರಿ ಪ್ರಾರಂಭ ಆಯ್ತಂದರೆ ಜನವರಿ ದುಡ್ಡು ಜಮಾ ಆಗೋದಿಲ್ಲ, ಡಿಸೆಂಬರ್ ದುಡ್ಡು ಜಮಾ ಆಗುತ್ತೆ. ಹೇಗೆ ಅಂದರೆ ಸರ್ಕಾರಿ ನೌಕರಸ್ಥರು 1 ತಿಂಗಳು ದುಡಿಮೆ ಮಾಡ್ತಾರೆ ಜನವರಿ, ಫೆಬ್ರವರಿನಲ್ಲಿ ಅದರ ವೇತನವನ್ನು ಪಡ್ಕೊಳ್ತಾರೆ. ಫೆಬ್ರವರಿ ಪೂರ್ತಿಯಾಗಿ ದುಡಿಮೆ ಮಾಡ್ತಾರೆ, ಮಾರ್ಚ್ನಲ್ಲಿ ಅದರ ವೇತನ ಪಡ್ಕೊಳ್ತಾರೆ. ಹೀಗೆ ಜನವರಿ ಮುಗಿಯಿತು, ಈಗ ಮಾರ್ಚ್ ಫೆಬ್ರವರಿ ಪ್ರಾರಂಭವಾಗಿದೆ. ಈಗ ನಾವು ಜನವರಿ ದುಡ್ಡು ಕೂಡ ಬೇಡಬೇಕು, 28ನೇ ಕಂತಿನ ಹಣ. ಸೊ ಹೀಗಾಗಿ ಈ 4 ಕಂತುಗಳು ಕೊಡಬೇಕಾಗದೆ ಸರ್ಕಾರ. ಈಗ ಸೆಪ್ಟೆಂಬರ್ದಂತೂ ಜಮಾ ಆಗ್ತಾ ಇದೆ, ಅದನ್ನು ಬಿಟ್ಬಿಡೋಣ. ಇನ್ನು 4 ಕಂತುಗಳ ಜೊತೆಗೇನೆ ಹೋದ ವರ್ಷದಲ್ಲಿ 2025ರ ಒಂದು ದುಡ್ಡು ಯಾವುದಪ್ಪ ಅಂದರೆ ಫೆಬ್ರವರಿ ಮಾರ್ಚ್, ಜನವರಿ ತಿಂಗಳ ಹಾಕಿದ ಮೇಲೆ ಡೈರೆಕ್ಟಾಗಿ ಏಪ್ರಿಲ್ ತಿಂಗಳದ ದುಡ್ಡು ಜಮಾ ಮಾಡಿದ್ರು. 5,000 ಕೋಟಿ ಹಣವನ್ನು ನುಂಗಾಕಿದ್ರ ಅನ್ನುವಂತಹ ಅನುಮಾನಗಳು ಕೂಡ ಸೃಷ್ಟಿಯಾಗಿದ್ವು. ಚಳಿಗಾಲದ ಅಧಿವೇಶನದಲ್ಲಿ ಕಾಂಗ್ರೆಸ್ ಪಕ್ಷದ ಚಳಿ ಬಿಡಿಸಿದ್ರು ಅಂತ ಹೇಳಬಹುದು BJP ನಾಯಕರು. ಯಾಕಂದರೆ ಕೊಡ್ತೇವೆ ನಾವು, ಎಲ್ಲ ಕಂತುಗಳನ್ನು ಸರಿಯಾಗಿ ಹಾಕ್ತಾ ಇದ್ದೀವಿ, ಎಲ್ಲ ಯೋಜನೆಗಳನ್ನು ನುಡಿದಂತೆ ನಡೀತಾ ಇದ್ದೀವಿ, ಸರಿಯಾಗಿ ಕೊಡ್ತಾ ಇದ್ದೀವಿ ಅಂತ ಬರೀ ಬಾಯಿ ಮಾತಲೇ ಹೇಳೋದಲ್ಲ. ಗೃಹಲಕ್ಷ್ಮಿಯಲ್ಲಿ 2-3 ಕಂತುಗಳನ್ನು ಪೆಂಡಿಂಗ್ ಉಳಿಸಿದಿರಿ. ಅದೇ ರೀತಿಯಾಗಿ ಅನ್ನಭಾಗ್ಯದಲ್ಲಿ ಜನವರಿ ಅಕ್ಕಿಯನ್ನು ನೀವು ಕೊಟ್ಟಿಲ್ಲ, ಅಂದರೆ ಈ ತಿಂಗಳದಲ್ಲ, ಹೋದ ವರ್ಷದ 2025ರಲ್ಲಿ ಜನವರಿ ತಿಂಗಳಾದ ಮೇಲೆ ಫೆಬ್ರವರಿನಲ್ಲಿ ನಿಮಗೆ ಅಕ್ಕಿ ಕೊಡೋರಿದ್ದರು ಡೈರೆಕ್ಟಾಗಿ ದುಡ್ಡಿನ ಬದಲಾಗಿ. ಆವಾಗ ನಿಮಗೆ ನೆನಪಿರಬಹುದು, ಅಕ್ಕಿ ನಿಮಗೆ 10 kg ಸಿಗಲಿಕ್ಕೆ ಯಾವಾಗ ಪ್ರಾರಂಭವಾಗಿದೆ? ಮಾರ್ಚ್ನಲ್ಲಿ, ಹೋದ ವರ್ಷದಲ್ಲಿ. ಫೆಬ್ರವರಿನಲ್ಲಿನೇ ಕೊಡೋರಿದ್ದರು, ಆದರೆ ಕಾರಣಾಂತರಗಳನ್ನು ಕೊಡಲಿಕ್ಕಾಗಲಿಲ್ಲ. ಡೈರೆಕ್ಟಾಗಿ ಮಾರ್ಚ್ನಲ್ಲಿ ಫೆಬ್ರವರಿ ತಿಂಗಳದು ಕೂಡ ಕೂಡಿಸಿ ಕೇಂದ್ರದಿಂದ 5 kg, ರಾಜ್ಯ ಸರ್ಕಾರದಿಂದ 2 ತಿಂಗಳದು ಸೇರಿಸಿ, ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳದು ಸೇರಿಸಿ 10 kg 15 kg ಅಕ್ಕಿಯನ್ನು ಕೊಟ್ಟರು. ಆದರೆ ಜನವರಿ ತಿಂಗಳಲ್ಲಿ ದುಡ್ಡು ಕೂಡ ಕೊಟ್ಟಿರಲಿಲ್ಲ, ಅಕ್ಕಿನೂ ಕೂಡ ಕೊಟ್ಟಿರಲಿಲ್ಲ. ಹೀಗಾಗಿ ಆ ದುಡ್ಡು ಎಲ್ಲಿ ಹೋಯ್ತು ಅಂತ ಮಹೇಶ್ ತೆಂಗಿನಕಾಯಿ ಅವರು, ಅಂದರೆ BJP ನಾಯಕರು, ಇದನ್ನು ಮೊನ್ನೆ ಸದನದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಸ್ಪೀಕರ್ ಅವರಿಗೆ. ಸೊ ಹೀಗಾಗಿ ಬಹಳಷ್ಟು ಇಲ್ಲಿ ಗೊಂದಲ, ಗೃಹಲಕ್ಷ್ಮಿಯಲ್ಲಿ ಚರ್ಚೆಗಳು ಆಗಿದ್ವು. ಇದರ ಮೇರೆಗೆ ಪ್ರೆಷರ್ ಸರ್ಕಾರಕ್ಕೆ ಇದ್ದೇ ಇದೆ ವಿರೋಧ ಪಕ್ಷದ ನಾಯಕರದು. ಯಾಕಂದರೆ ಬರೀ ಬಾಯಿ ಮಾತಲೇ ಹೇಳೋದಲ್ಲ, ನೋಡಿದಂತೆ ಅದನ್ನು ಕೊಟ್ಟು ತೋರಿಸಬೇಕು, ಎಲ್ಲ ಮಹಿಳೆಯರಿಗೆ ಅದನ್ನು ಜಮಾ ಮಾಡಬೇಕು, ಮಹಿಳೆಯರಿಗೆ ಮೋಸ ಮಾಡ್ತಾ ಇದ್ದೀರಿ ನೀವು ಅಂತ ಹೇಳ್ಬಿಟ್ಟು ಮಹಿಳೆಯರ ಪರವಾಗಿ ನಿಂತ್ಕೊಂಡಿದ್ದಾರೆ.
ಇನ್ನು ಎಲ್ಲ ಮಹಿಳೆಯರು ಕೂಡ ಇದರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಸ್ವಲ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾದರೆ ಸರ್ಕಾರ ಉಳಿದಂತಹ ಕಂತುಗಳನ್ನು ಕೊಡಬಹುದೇನೋ. ಸೊ ಈ ಪ್ರಶ್ನೆ ಉಂಟಾಗೇ ಆಗುತ್ತೆ. ಯಾಕಂದರೆ ಎಲ್ಲ ಕಂತುಗಳನ್ನು ಕ್ಲಿಯರ್ ಮಾಡಬೇಕಂದ್ರೆ ಮಹಿಳೆಯರು ಕೂಡ ಆಕ್ರೋಶ ವ್ಯಕ್ತಪಡಿಸಲೇಬೇಕು. ಇಲ್ಲಿ 6 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಹೀಗಾಗಿ ಇವುಗಳನ್ನು ಬೇಗ ಕ್ಲಿಯರ್ ಮಾಡಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ ನಾವು ಕೂಡ. ಯಾಕಂದರೆ ಈಗ ಹೇಳಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತರ್ತೀವಿ ಅಂತ ಹೇಳಿಬಿಟ್ಟು ಈಗ ಜಾರಿ ತಂದಿದ್ದಾರೆ. ಎಲ್ಲದಕ್ಕಿಂತ ಒಂದು ಇಡೀ ದೇಶದಲ್ಲಿನೇ ಒನ್ ಆಫ್ ದಿ ಬೆಸ್ಟ್ ಸ್ಕೀಮ್ ಅಂತ ಹೇಳ್ಬೋದು ಗೃಹಲಕ್ಷ್ಮಿ ದುಡ್ಡು ಕೊಡೋದು. ಸೊ ಪ್ರತಿ ತಿಂಗಳು ಕೊಡ್ತಾ ಹೋದರೆ ಬಹಳಷ್ಟು ಬೆನಿಫಿಟ್ ಸಿಗತ್ತೆ. ಆದರೆ ಬೇರೆ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೆ ಆದರೆ ಹೊಡೆತ ಬೀಳುತ್ತೆ ಸರ್ಕಾರಕ್ಕೆ, ಆರ್ಥಿಕ ಹೊರೆ, ಸಾಲ ಸೂಲಗಳನ್ನು ಮಾಡಬೇಕಾಗತ್ತೆ. ಇಲ್ಲಿ ಎಷ್ಟು ಕೊಡಬೇಕೋ ಯೋಜನೆಗಳನ್ನು ಅಷ್ಟೇ ಕೊಟ್ಟರೆ ಬೆಟರು. ಹೆಚ್ಚಿನ ಯೋಜನೆಗಳನ್ನು ಕೊಡ್ತಾ ಹೋದರೆ ಖಂಡಿತವಾಗ್ಲೂ ಸರ್ಕಾರಕ್ಕೆ ಹೊಡೆತ ಬೀಳೋದೆ. ಸೊ ಈಗ ಶಕ್ತಿ ಯೋಜನೆ, ಒಂದು ಗೃಹಜ್ಯೋತಿ ಯೋಜನೆ, ಅನ್ನಭಾಗ್ಯ ಯೋಜನೆ ಇವೆಲ್ಲವೂ ಕೂಡ ಈಗ ಕೊಡಬೇಕು. ಅದರ ಜೊತೆಗೆ ಗೃಹಲಕ್ಷ್ಮಿ ಪ್ರತಿ ತಿಂಗಳು 2,500 ಕೋಟಿಯಷ್ಟು ವೆಚ್ಚ ಮಾಡಬೇಕು. ಇದೆಲ್ಲವೂ ಕೂಡ ಸರ್ಕಾರದ ಒಂದು ಬಂಡವಾಳ ಇಲ್ಲ. ಆದರೆ ಇಷ್ಟು ದುಡ್ಡನ್ನು ಖರ್ಚು ಮಾಡಲಿಕ್ಕೆ ಸಾಲ ಮಾಡಲೇಬೇಕು. ಸಾಲ ಮಾಡಿದ್ರೆ ಬೆಲೆಗಳನ್ನು ಏರಿಕೆ ಮಾಡಬೇಕು. ಯಾಕಂದರೆ ಸಾಲ ತೀರಿಸ್ಬೇಕಲ್ವಾ. ಸೊ ಆ ಒಂದು ಬೆಲೆಗಳ ಏರಿಕೆ ಆಗಿದ್ದೇ ಆದರೆ ಬೆಲೆ ಏರಿಕೆಯನ್ನು ಅನುಭವಿಸೋರು ಯಾರು? ಬಡವರು, BPL APL ಕಾರ್ಡ್ ಇದ್ದಂಥವ್ರು ಹೆಚ್ಚಾಗಿ ಇದನ್ನು ಅನುಭವಿಸಬೇಕಾಗತ್ತೆ. ಸೊ ಯಾಕಂದರೆ ನಾವೇ ದುಡಿಲಿಕ್ಕೆ ದಿನನಿತ್ಯ ಹೊರಗಡೆ ಹೋಗ್ತೀವಿ ಪುರುಷರು. ಬಸ್ ಟಿಕೆಟ್ ದರ ಏರಿಕೆ ಆಗಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಅದೇ ರೀತಿಯಾಗಿ ಗಾಣದ ಎಣ್ಣೆ ಆಗಿರಲಿ, ದಿನಸಿ ಸಾಮಗ್ರಿಗಳು, ವಿಧಾನಸೌಧಗಳಲ್ಲಿ ಹೋಗಿದ್ದೆ ಆದರೆ ಕಾಗದ ಪತ್ರಗಳ ಬೆಲೆ ಏರಿಕೆ, ಮೆಟ್ರೋಲ್ನಲ್ಲಿ ಹೋಗಿದ್ರೆ ಟ್ರೈನ್ನಲ್ಲಿ ನೀವು ಅದು ಹಿರಿಯರಾಗಿರಲಿ, ಮಹಿಳೆಯರಾಗಿರಲಿ, ಪುರುಷರಾಗಿರಲಿ, ಚಿಕ್ಕ ಮಕ್ಕಳು, ವೃದ್ಧರು ಎಲ್ಲರಿಗೂ ಕೂಡ ಟಿಕೆಟ್ ದರ ಏರಿಕೆ. ಇದನ್ನೆಲ್ಲದೂ ಕೂಡ ನಾವು ನೋಡ್ತಾ ಹೋದರೆ ನಮಗೆ ಕೊಟ್ಟು ನಮ್ಮಿಂದ ನಮಗೆ ಕೊಡ್ತಾ ಇದೆ ಸರ್ಕಾರ ಅನಿಸ್ಬಿಡುತ್ತೆ. ಒಂದು ಕಡೆ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದರು ಇದರ ಬಗ್ಗೆ. ಸೊ ಇದನ್ನು ಬಿಡಿ, ಈಗ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅಂತ ನಾನು ಹೇಳಿದ್ದೀನಿ. ಅಕ್ಟೋಬರ್ ನವೆಂಬರ್ ಕೂಡ ಈಗ ಸದ್ಯದಲ್ಲೇ ರಿಲೀಸ್ ಆಗುತ್ತೆ. ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಅಕೌಂಟ್ಗಳಿಗೆ ಈಗ ದುಡ್ಡು ಜಮಾ ಆಗ್ತಾ ಇದೆ, ಖಂಡಿತವಾಗ್ಲೂ 100% ಜಮಾ ಆಗ್ತಾ ಇದೆ. ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಜಿಲ್ಲೆ ಯಾವುದು ಅಂತ. ಇನ್ನು ಸ್ನೇಹಿತರೆ, 2 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡು ಹೋಗ್ತಾ ಇಲ್ಲ ಅಂತ ನಾನು ಹೇಳಿದ್ದೆ. ಯಾಕೆ ಅಂದರೆ ಈಗ ಸಾಕಷ್ಟು ಜನ GST ಫೇರ್ ಅಂತ ಬರ್ತಾ ಇದೆ ಅಂತೆ. ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ, ಅದು ಬೇರೆ ವಿಷಯ. ನಾನು ನಿಮಗೆ ತಿಳಿಸಿದ್ದೀನಿ ಅದನ್ನು ಹಿಂದಿನ ವಿಡಿಯೋಸ್ಗಳಲ್ಲಿ. ಅದರ ಬಗ್ಗೆ ಮತ್ತೊಮ್ಮೆ ನಾನು ಹೇಳೋದಿಲ್ಲ. ಹಿಂದಿನ ವಿಡಿಯೋಸ್ಗಳನ್ನು ಚರ್ಚೆ ಒಂದು ಸ್ವಲ್ಪ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇನ್ನು ಲಕ್ಷಾಂತರ ಮಹಿಳೆಯರಿಗೆ ದುಡ್ಡು ಬರ್ತಾ ಇಲ್ಲಲ್ಲ, ಅದು ಯಾವಕ್ಕೆ ಅಂದರೆ GST ಫೇರ್ ಅಂತ ಬರ್ತಾ ಇದೆ ಅಂತೆ. ಅದನ್ನು ನೀವೇನು ಸರಿಪಡಿಸ್ಕೊಳ್ಬೇಕಂತ ಅವಶ್ಯಕತೆ ಏನಿಲ್ಲ, ಸರ್ಕಾರವೇ ಸರಿಪಡಿಸ್ಕೊಳ್ಳುತ್ತೆ. ಯಾಕಂದರೆ GST ಫೇರಲ್ಲಿ ಶ್ರೀಮಂತ ವ್ಯಾಪಾರಸ್ಥರು ಕೂಡ ಇರ್ತಾರೆ, ಬಡ ವ್ಯಾಪಾರಸ್ಥರು ಕೂಡ ಇರ್ತಾರೆ. ಹೀಗಾಗಿ ಅದರ ಬಗ್ಗೆ ಚರ್ಚೆ ಆಗುತ್ತೆ, ಅದರಲ್ಲಿ ವೆರಿಫಿಕೇಶನ್ ಆಗುತ್ತೆ. ಶ್ರೀಮಂತ ವ್ಯಾಪಾರಸ್ಥರು ಯಾರ್ಯಾರಿದ್ದಾರೆ ಅವರ ಅಕೌಂಟ್ಗಳಿಗೆ ಇನ್ಮೇಲಿಂದ ದುಡ್ಡು ಹೋಗೋದಿಲ್ಲ. ಅವರ ರೇಷನ್ಸ್ ಕಾರ್ಡ್ಗಳು ಮತ್ತೆ ಸಿಕ್ಕಿ ಬಿದ್ದಿದ್ದೆ ಆದರೆ ಅದು ರದ್ದಾಗತ್ತೆ. ಯಾರು ಬಡ ವ್ಯಾಪಾರಸ್ಥರಿದ್ದೀರಿ, ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡ್ಕೊಂಡಿದ್ದೀರಿ, ಅಂಥವರ ಅಕೌಂಟ್ಗಳಿಗೆ ಏನು ತೊಂದರೆ ಇಲ್ಲ. ಅವರಿಗೆ ಎಂದಿನಂತೆ ರೇಷನ್ ಕೂಡ ಸಿಗುತ್ತೆ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ದುಡ್ಡು ಕೂಡ ಸಿಗುತ್ತೆ. ಸೊ ನೀವೇನು ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಇದಿಷ್ಟು ಮಾಹಿತಿ ಇತ್ತು, ನಾನು ತಿಳಿಸಿದ್ದೀನಿ. ಇನ್ನೇನೇ ಕ್ವಶನ್ಸ್ ಇದ್ದರೂ ಗೊತ್ತಲ್ವಾ, ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.